ಸ್ನೇಹಿತನ ಜೊತೆಗೆ ಎಣ್ಣೆ ಪಾರ್ಟಿಗೆ ಅಂತ ಹೋದವನ ಮರ್ಡರ್ ಆಗಿದೆ. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ ಇದು. ನಂಜುಂಡಸ್ವಾಮಿ ಭೀಕರವಾಗಿ ಕೊಲೆಯಾಗಿರುವಂತಹ ದುರ್ದೈವಿ. ಸ್ನೇಹಿತನ ಜೊತೆಗೆ ಎಣ್ಣೆ ಪಾರ್ಟಿಗೆ ಅಂತ ತೆರಳಿದ್ದ ನಂಜುಂಡಸ್ವಾಮಿ ದೊಡ್ಡಕೆರೆ ಅಂಗಳದಲ್ಲಿ ಕತ್ತು ಸೀಳಿದ ಸ್ಥಿತಿಯಲ್ಲಿ ಶವ ಪತ್ತೆಯಾಗಿದೆ. ಎಣ್ಣೆ ಪಾರ್ಟಿಗಂತ ಕರ್ಕೊಂಡು ಹೋಗ್ತಾರೆ. ಎಣ್ಣೆ ಪಾರ್ಟಿ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಸ್ನೇಹಿತನನ್ನೇ ಕತ್ತು ಸೀಳಿರುವಂತಹ ರೀತಿಯಲ್ಲಿ ಅವನನ್ನು ಹತ್ಯೆ ಮಾಡಲಾಗಿದೆ ಎನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಗಾಂಜಾ ಮತ್ತಿನಲ್ಲಿ ಕೊಲೆ ನಡೆದಿರುವಂತಹ ಶಂಕೆಯನ್ನು ವ್ಯಕ್ತಪಡಿಸಿದ್ದಾರೆ ಸ್ಥಳೀಯರು. ಮೂಕಹಳ್ಳಿಯಿಂದ ಸ್ನೇಹಿತನ ಜೊತೆಗೆ ಬಂದಿದ್ದ ನಂಜುಂಡಸ್ವಾಮಿ ನಶೆಯಲ್ಲಿ ಸ್ನೇಹಿತರ ಜೊತೆಗೆ ಕಿರಿಕಾದಂತಹ ಸಂದರ್ಭದಲ್ಲಿ ಕೊಲೆ ಮಾಡಲಾಗಿದೆ ಎನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಮೂರನೇ ಸತಿ ಹೊಟ್ಟೆ ಒಳಗೆ ನುಕ್ಕ ಕರ್ಕೊಂಡ್ಬಿಟ್ಟದ. ಅಯ್ಯೋ ಶಿವ, ನವನಿಗೆ ಬರ್ಲಿ ನನ್ನ ಮಗ 3 ಸತಿ ಕರ್ನ, 3ನೇ ಸತಿ ಹೊಂಟೋನ. ಅಯ್ಯೋ 2 ಸತಿ ಕರ್ನ, 3ನೇ. ಬೆಳಿಗ್ಗೆ ನಾನು ಮನೇಲಿರುವಾಗ 2 ಸಲ ಬಂದ ನಮ್ಮ ಮನೆ ಹತ್ರ. ಯಾರು? ಅಜಯನವನು 2 ಸಲ ಬಂದಾಗ ನಾನು ಈಚೆ ಮುಖದೊಳಿವಾಗ ಲೂಜಾಗ ನಾ ಇದ್ದಾಗ ಬೈಕ ಬಂದಿಲ್ಲ. 2 ಸಲ ಬಂದು ಹತ್ತಾಗಿತ್ತಾಗ ಹೋದ. ನಮ್ಮ ಮುಖ ತೊಳ್ಕೊಂಡು ತಿಂಡಿ ಮಾಡೋಕೆ ಒಳಗೆ ಹೋದಾಗ ಮನೆ ಒಳಗೆ ನುಗ್ದು ಬಾ ಹೋಗೋಣ, ನಾ ಎಲ್ಲಿ ನಂಜನಗೂಡು ಪಾರ್ಟಿ ಎಲ್ಲಿ ಹೋಗ್ಬೇಕಾಯ್ತು, ಹೋಗೋಣ ಬಾ ಅಂದ. ಆಗ ನನ್ನ ಕೈಲಿ ಆಗಲ್ಲ, ನಂಗೆ ಹುಷಾರಿಲ್ಲ ಕಣ, ನಮ್ಮಮ್ಮ ಬೈತಾ, ನಂಗಂತೂ ಹಾಕ್ಸಲ್ಲ, ನಾನು ಬರೋಲ್ಲ, ನಂಗೆ ಕೆಂಬು ಅಂತಂದು. ಆಯಿತು ನೀವು ಬರ್ಬೇಡ, ಗಾಡಿನೇ ಕೊಡು ಅಂದ. ಆಗ ಗಾಡಿ ಓಡಿಸೋದು ಅಷ್ಟೊಂದು ಗೊತ್ತಿಲ್ಲ ಅವ್ನಿಗೆ. ಅದಕ್ಕೆ ಗಾಡಿ ಕೊಡಲ್ಲ, ಅಲ್ಲಿ ನೀನೇ ಬಾ ಹೋಗೋಣ ಬಾ ಅಂತಲಿ. ನಂಗೆ ಆಗಲ್ಲ ಕೂಡ, ನಂಗೆ ಹುಷಾರಿಲ್ಲ, ನಾನು ಬರ್ಲಕ್ಕೆ ಅಜಯ್ ಅಂತ ಹೇಳೋಣ. ಹಂಗಾದ್ರು ಇಲ್ಲ ಕಮಗ ನೀವು ಬರಲೇಬೇಕು ಅಂದ್ಬಿಟ್ಟು ಕರ್ಕೊಂಡು. ಆಯಿತು ಇದು 1 10 ನಿಮಿಷ ತಿಂಡಿ ಮಾಡ್ಕೊಂಡು ಅಂದ್ಬಿಟ್ಟು ಇದ್ದ. ಆಗ ಪುನಃ ತಿಂಡಿ ಮಾಡ್ಕೊಂಡು 11 ಗಂಟೆಲಿ ಡೈರೆಕ್ಟ್ ಬಂದು ಸ್ಕೂಟರ್ ತಗೊಂಡು ಹೋದ್ಮೇಲೆ ಏನಾಯ್ತು? ಹೋದ್ಮೇಲೆ ಅದು ಮುಂದಕ್ಕೆ ಏನಾಯ್ತೋ ಗೊತ್ತಿಲ್ಲ. ಹೋಗಿ ಪುನಃ ಒಂದು 5:05 ಹಿಂಗೆ ಅಪರಿಚಿತ ಹೊಲಕ್ಕೆ ಜಮೀನಿಗೆ ಟ್ಯಾಕ್ಟ್ರಿ ಒಳಕ್ಕೆ ಹೋಗಿ ಒಂದು ಶವ ಬಿದ್ದಿದೆ ಅಂತ ಪೊಲೀಸ್ ಸ್ಟೇಷನ್ಗೆ ಹ್ಯಾಂಡಲ್ ಮಾಡೋದು. ಅಲ್ಲಿ ದೊಡ್ಡ ಕೆರೆ ಬೈಲು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಇಲಾಖೆದವರೆಲ್ಲ ತನಿಖೆ ಮಾಡ್ತಾ ಇದ್ದಾರೆ. ಈಗ ಕರ್ಕೊಂಡು ಹೋದ ಅಂತ ಹೇಳಿದ್ರಲ್ಲ ಊರಲ್ಲಿ ಹೇಳಿದ್ರು. ಊರಲ್ಲಿ ಗಲಾಟೆ ಮಾಡ್ತಾ ಇದ್ದೆ. ಮೊದಲೆಲ್ಲ ಡ್ರಿಂಕ್ಸ್ ಮಾಡ್ತಾರೆ, ಮನೇಲಿ ಮಾತ್ರ ಅಪ್ಪ ಅವ್ರ ಜೊತೆಗೆ ಕಿರಿಕು. ಆಮೇಲೆ ನಂಜುಂಡಿ ಇವರೆಲ್ಲ ಫ್ರೆಂಡ್ಸ್ಗಳೇ, ಎಲ್ಲ ಫ್ರೆಂಡ್ಸ್. ಅಪ್ಪ ಅವ್ರ ಮನೇಲಿ ಅವ್ರ ಮಾಮೂಲಿ ಗಲಾಟೆ ಮಾಡ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.